ಹಾಯ್ ಹಲೋ ನಮಸ್ತೆ, ನಾನು ರಾಜು ಅಷ್ಟೇ. ನೀವು ನೋಡ್ತಿದ್ದೀರಾ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಬಂಧನ, ಗಡಿಪಾರು ಮತ್ತು ಹೈಡ್ರಾಮಾ ಈ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜು ಅಷ್ಟೇ. ಧರ್ಮಸ್ಥಳ ಕೇಸಂದ ಎನ್ನುವಂಥ ವಿಷಯ ಬಂದ ಕೂಡಲೇ ನಮ್ಮ ಕಣ್ಮುಂದೆಗೆ ಬರುವಂಥ ಎರಡು ಪಾತ್ರಗಳು, ಅದೊಂದು ಭೀಮಾ ಅಂದರೆ ಚಿನ್ನಯ್ಯ ಮತ್ತು ಸುಜಾತ ಭಟ್ ಅವರು. ಆದರೆ ಈ ಪಾತ್ರದ ಹಿಂದಿರುವ ವ್ಯಕ್ತಿ ಅಂದರೆ ಅದು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಎನ್ನುವಂಥ ಆಪಾದನೆ ಅನೇಕ ದಿನಗಳಿಂದ, ಅದರಲ್ಲೂ ಭೀಮಾ ಬಂದು ತಲೆಬುರುಡೆ ತಂದು ಬೆಳ್ತಂಗಡಿಯ ನ್ಯಾಯಾಧೀಶರ ಮುಂದೆ ಮತ್ತು ಬೆಳ್ತಂಗಡಿ ಠಾಣೆ ಮುಂದೆ ತನ್ನ ಹೇಳಿಕೆಯನ್ನು ದಾಖಲು ಮಾಡಿಕೊಂಡ ದಿನದಿಂದ ಈ ಷಡ್ಯಂತ್ರದ ಹಿಂದೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಎನ್ನುವಂಥ ವ್ಯಕ್ತಿ ಇದ್ದಾನೆ ಅಂತೂ ಆರೋಪ ಕೇಳಿಬರ್ತಾನೆ ಇತ್ತು. ಹಾಗಾಗಿ ಒಂದು ಕಡೆ ಗಿರೀಶ್ ಮಟ್ಟಣ್ಣ, ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ, ಜಯಂತ್ ಟಿ, ಸಮೀರ್ ಹಾಗೂ ಅನೇಕರು ಒಂದು ಗುಂಪಿನಲ್ಲಿದ್ದರೆ, ಮತ್ತೊಂದು ಕಡೆ ವಸಂತ್ ಗಿಳಿಯಾರ್ ಮತ್ತು ಕಿರಿಕೀರ್ತಿ ಧರ್ಮಸ್ಥಳದ ಪರವಾಗಿ ಮಾತನ್ನು ಮತ್ತು ತಮ್ಮ ಸ್ಟ್ಯಾಂಡನ್ನು ತೆಗೆದುಕೊಳ್ತಾನೆ ಇದ್ದರು. ಇದರ ಮಧ್ಯೆ ಧರ್ಮಸ್ಥಳದ ವಿರುದ್ಧ, ಧಾರ್ಮಿಕ ನಂಬಿಕೆ ವಿರುದ್ಧ ಅಥವಾ ಧರ್ಮಕ್ಷೇತ್ರದ ವಿರುದ್ಧ ಷಡ್ಯಂತ್ರ ಮಾಡ್ತಾ ಇದ್ದಾರೆ, ಮತ್ತೊಂದು ಧರ್ಮಸ್ಥಳವನ್ನು ಮತ್ತೊಂದು ದೇವಸ್ಥಾನವನ್ನು ಕಟ್ಟಲಿಕ್ಕೆ ಪ್ಲ್ಯಾನ್ ಮಾಡ್ತಿದ್ದಾರೆ ಎನ್ನುವಂಥ ಆರೋಪ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಮೇಲಿತ್ತು. ಅದೇ ಕಾರಣಕ್ಕಾಗಿ ಅವರು ಧರ್ಮಸ್ಥಳದ ವಿರುದ್ಧವಾಗಿ, ಅಣ್ಣಪ್ಪ ಸ್ವಾಮಿ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ ಎನ್ನುವಂಥ ಒಂದು ಗುಮಾನಿ ಮತ್ತು ಆರೋಪ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರ ಮೇಲಿತ್ತು. ಹಾಗಾಗಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ಈ ಷಡ್ಯಂತ್ರದಲ್ಲಿ ಸಿಲುಕಿಸಬೇಕು ಅಥವಾ ಈ ಷಡ್ಯಂತ್ರಕ್ಕೆ ಕಾರಣರಾದಂಥ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ಏನಾದರೂ ಮಾಡಿ ಬಂಧನ ಮಾಡಬೇಕೆನ್ನುವಂಥ 3 ಘಟನೆಗಳು ನಡೆದವು. ಅವು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಬಂಧನ, ಗಡಿಪಾರು ಮತ್ತು ಹೈಡ್ರಾಮಾ. ಆದರೆ ಈ 3 ಕೇಸಲ್ಲೂ ಕೂಡ ಧರ್ಮಸ್ಥಳದ ವಿಷಯ, ಧರ್ಮಸ್ಥಳದ ಷಡ್ಯಂತ್ರ ವಿಷಯ ಎಲ್ಲೂ ಕೂಡ ಪ್ರಸ್ತಾಪ ಆಗಿಲ್ಲ ಅನ್ನೋದು ಇದೀಗ ಅತ್ಯಂತ ಕುತೂಹಲದ ಸಂಗತಿಯಾಗಿ ಉಳಿದಿದೆ. ಮೊಟ್ಟ ಮೊದಲನೇ ಬಾರಿಗೆ ಮೊದಲದ ಒಂದು ಸಂಗತಿಯನ್ನು ಹೇಳ್ತೇನೆ. ಅಂದರೆ ಧರ್ಮಸ್ಥಳದ ವಿರುದ್ಧ, ಧರ್ಮದ ವಿರುದ್ಧ, ಹಿಂದೂ ಧರ್ಮದ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ, ಷಡ್ಯಂತ್ರ ಮಾಡ್ತಿದ್ದಾರೆ ಎನ್ನುವಂಥ ಕಾರಣಕ್ಕಾಗಿ ಹೇಗಾದರೂ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಅರೆಸ್ಟ್ ಮಾಡಬೇಕು ಎನ್ನುವಂಥ ಒನ್ಲೈನ್ ಅಜೆಂಡಾ ಇರುತ್ತೆ. ಆದರೆ ಷಡ್ಯಂತ್ರಕ್ಕೆ ಸರಿಯಾಗಿ ಸಾಕ್ಷಿ ಸಿಗದ ಕಾರಣ ಬೇರೆ ಯಾವುದಾದ್ರೂ ಒಂದು ಕೇಸ್ ಹಾಕಿ ಬೇರೆ ಏನಾದರೂ ಮಾಡಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ಒಂದು ಬಂಧನ ಮಾಡಬೇಕೆನ್ನುವಂಥ ಮೊದಲ ಪಾಯಿಂಟ್ ಆಗಿ ಒಂದು ವಿಡಿಯೋ ವೈರಲ್ ಆಗುತ್ತೆ. ಅದೇನೆಂದರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿಯವರು ಹೇಳಿದ್ದಾರೆ ಎನ್ನಲಾದ ಒಂದು ವಿಡಿಯೋ. ಅದರಲ್ಲಿ ಮುಖ್ಯಮಂತ್ರಿ ಅವರಿಗೆ ಒಂದು ಅವಾಚ್ಯ ಶಬ್ದಗಳನ್ನ ಬಳಸಿರ್ತಾರೆ. 24 ಸೋ ಆ್ಯಂಡ್ ಸೋ ಮಾಡಿಸಿದ್ದಾರೆ ಎನ್ನುವಂಥ ಒಂದು ಮಾತನ್ನು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಬಳಸಿರ್ತಾರೆ. ಅದು 2 ವರ್ಷದ ಹಿಂದೆ, 2023 ಸುಮಾರಿಗೆ 2 ವರ್ಷದ ಹಿಂದೆ ಆ ಪದವನ್ನು ಮುಖ್ಯಮಂತ್ರಿಯವರ ವಿರುದ್ಧ ವಾಗ್ದಾಳಿಯನ್ನು ಮಾಡಿದ್ದಾರೆ ಎನ್ನುವಂಥ ಒಂದು ವಿಡಿಯೋ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು. ಆ ವಿಡಿಯೋ ವೈರಲ್ ಆಗುತ್ತೆ. ಅದೇ ಟೈಮಲ್ಲಿ ವಿಧಾನಸೌಧದಲ್ಲಿ ಅಧಿವೇಶನ ಕೂಡ ನಡೆಯುತ್ತಾ ಇರ್ತದೆ. ಅದು ವಿಧಾನಸೌಧ ತಲುಪುತ್ತೆ, ಗೃಹ ಸಚಿವರಿಗೆ ತಲುಪುತ್ತೆ ಮತ್ತು ಡಿ ಕೆ ಶಿವಕುಮಾರ್ ಅವರು ಎಲ್ಲರೂ ಕೂಡ ತಲುಪುತ್ತೆ. ಜೊತೆಗೆ BJP ಕೂಡ ಆ ವಿಡಿಯೋವನ್ನು ಇಟ್ಕೊಂಡು ಮುಖ್ಯಮಂತ್ರಿಯವರನ್ನೇ ಹೀಗೆ ಬೈದಂಥ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ಯಾಕೆ ಅರೆಸ್ಟ್ ಮಾಡಿಲ್ಲ, ಮುಖ್ಯಮಂತ್ರಿಯವರು ಕೂಡ ಈಗ ರಿಸೈನ್ ಮಾಡಬೇಕು, ಯಾಕಂದರೆ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಹಾಗೆ ಹೇಳಿದ್ದಾರೆ ಎನ್ನುವಂಥ ಒಂದು ವಾಕ್ಯವನ್ನು ಇಟ್ಕೊಂಡು ಪದೇ ಪದೇ ಕಾಂಗ್ರೆಸ್ನ ವಿರುದ್ಧ ವಾಗ್ದಾಳಿಯನ್ನು ಮಾಡ್ತಾರೆ BJPಗರು. ಇದಾದ ನಂತರ ಡಿ ಕೆ ಶಿವಕುಮಾರ್ ಮತ್ತು ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಕೂಡ ಒಂದು ಆದೇಶನ ಹೊರಡಿಸ್ತಾರೆ. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ಬಂಧನ ಮಾಡಬೇಕು ಎನ್ನುವಂಥ ಕಾರಣವನ್ನು ಹೇಳಿ ಆದೇಶವನ್ನು ಹೊರಡಿಸ್ತಾರೆ. ಆದರೆ ಅದೇ ಕ್ಷಣದಲ್ಲಿ ಅದು ಉಲ್ಟಾ ಆಗುತ್ತೆ. ಅದು ಏನಂದರೆ 2023ರಲ್ಲಿ ಬೆಳ್ತಂಗಡಿ ಶಾಸಕರಾಗಿದ್ದಂಥ ಹರೀಶ್ ಪೂಂಜಾ ಅವರು ಮುಖ್ಯಮಂತ್ರಿಯವರ ವಿರುದ್ಧ ಹೇಳಿದ್ದಾರೆ ಎನ್ನುವಂಥ ಪದವನ್ನು ಅದೇ ತಿಂಗಳು, ಅದೇ ವರ್ಷ 2023ರಲ್ಲಿ ಹರೀಶ್ ಪೂಂಜಾ ಅವರ ಹೇಳಿಕೆಯನ್ನು ಉಲ್ಲೇಖ ಮಾಡಿ ಹರೀಶ್ ಪೂಂಜಾ ಅವರು ಹೀಗೆ ಹೇಳಿದ್ದಾರೆ, ಹಾಗಾಗಿ ಅವರ ಕ್ಷೇತ್ರದ ಒಂದು ನಿವಾಸಿಯಾಗಿರುವಂಥ ನನ್ನ ಅಭಿಪ್ರಾಯವೂ ಕೂಡ ಹಾಗೇ ಆಗಿದೆ, ಹಾಗಾಗಿ ಮುಖ್ಯಮಂತ್ರಿಯವರು ಈಗಾಗಲೇ ರಿಸೈನ್ ಮಾಡಬೇಕು, ಇಲ್ಲಾಂದರೆ ಅವರೇ ಆ ತಪ್ಪನ್ನು ಮಾಡಿಕೊಂಡಂತೆ, ಅವರು ಆ ತಪ್ಪನ್ನು ಮಾಡಿಕೊಂಡದನ್ನು ಒಪ್ಪಿಕೊಂಡಂತೆ ಎನ್ನುವಂಥ ಒಂದು ಮಾತನ್ನು ಘಂಟಾಘೋಷವಾಗಿ, ಸ್ವಲ್ಪ ಆಕ್ರೋಶಭರಿತವಾಗಿ ಕೆಲವೊಂದೆರಡು ಪದವನ್ನು ಸೇರಿಸಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಹೇಳ್ತಾರೆ. ಯಾವಾಗ ಸತ್ಯದ ವಿಡಿಯೋ ಅಂದರೆ ಆ ಕಂಪ್ಲೀಟ್ ಫೂಟೇಜ್ ಹೊರಗೆ ಬರುತ್ತಲ್ಲ, ಆಗ ಸರ್ಕಾರಕ್ಕೂ ಕೂಡ ಮುಖಭಂಗವಾಗುತ್ತೆ, ದೊಡ್ಡ ದೊಡ್ಡ ವ್ಯಕ್ತಿಗಳು ಕೂಡ ಮುಖಭಂಗವಾಗುತ್ತೆ. ಹಾಗಾಗಿ ಆ ಕಾರಣದಲ್ಲಿ, ಆ ಪ್ರಕರಣದಲ್ಲಿ ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ಬಂಧನ ಮಾಡುವಂಥ ವಿಷಯವನ್ನು ಸ್ವತಃ ಗೃಹ ಸಚಿವರಾದಂಥ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಬಂಧನದಿಂದ ದೂರ ಸರಿಯುವಂತೆ ತಮ್ಮ ಇಲಾಖೆಯ ಅಧಿಕಾರಿಗಳು ಹೇಳ್ತಾರೆ. ಅವ್ರು ಹೇಳಿದ್ದೊಂದೇ ಮಾತು, ಎಲ್ಲವನ್ನು ಕುಲಂಕುಷವಾಗಿ ನಾವು ಪರಿಶೀಲನೆ ಮಾಡಿ ಮುಂದಿನ ಕ್ರಮವನ್ನು ಕೈಗೊಳ್ತೇನೆ ಎನ್ನುವಂಥ 2ನೇ ವಾಕ್ಯವನ್ನು ಹೇಳಿ ಅಲ್ಲಿಗೆ ಆ ಕೇಸ್ ಕ್ಲೋಸ್ ಆಗುತ್ತೆ. ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರನ್ನು ಬಂಧನ ಮಾಡಬೇಕು ಎನ್ನುವಂಥ ಉದ್ದೇಶದಿಂದ ವೈರಲ್ ಆದಂಥ ವಿಡಿಯೋ ಮತ್ತೆ ಸರ್ಕಾರಕ್ಕೆ ಉಲ್ಟಾಗುತ್ತೆ ಮತ್ತು BJPಗೆ ಉಲ್ಟಾಗುತ್ತೆ. ಇದು ಕೇಸ್ ನಂಬರ್ 1. 2ನೇದಾಗಿ ಈ ಸಮಾಧಿ ಅಗೆಯುವಂಥ ಕೆಲಸ ಆಗುತ್ತೆ. ಸಮಾಧಿ ಅಗೆಯುವಾಗ 6ನೇ ಸ್ಪಾಟಲ್ಲಿ ಒಂದು ಬಾಡಿ ಸಿಗುತ್ತೆ, 11ನೇ ಸ್ಪಾಟ್ ಎಲ್ಲಿ ಒಂದು ಭೂಮಿಯ ಮೇಲ್ಗಡೆ ಒಂದು ದೇಹ ಸಿಗುತ್ತೆ. ಅದಾದ ನಂತರ ಎಲ್ರಿಗೂ ಒಂದು ಅರ್ಥ ಆಗುತ್ತಿಲ್ಲ, ಈ ಸ್ಪಾಟ್ ಅಂದರೆ ಸ್ಥಳ ಮಹಜರು ಪ್ರಕ್ರಿಯೆಯಲ್ಲಿ ಏನು ಅಡ್ವರ್ಟ್ ಆಗಿದೆ, ಭೀಮಾ ಹೇಳಿದ್ದೆಲ್ಲವೂ ಸುಳ್ಳು, ಹಾಗಾಗಿ ಈ ಧರ್ಮಸ್ಥಳದ ಕೇಸ್ ಒಂದು ದೊಡ್ಡ ಷಡ್ಯಂತ್ರ, ಧರ್ಮದ ವಿರುದ್ಧ ಅಪಪ್ರಚಾರ ಮಾಡಲಿಕ್ಕೆ ಒಂದು ತಂಡ ಹುಟ್ಕೊಂಡಿದೆ. ಆ ತಂಡದ ನೇತೃತ್ವವನ್ನು ಗಿರೀಶ್ ಮಟ್ಟಣ್ಣ ಮತ್ತು ಮಹೇಶ್ ಶೆಟ್ಟಿ ತಿಮ್ಮರೊಡ್ಡಿ ಅವರು ಹೊತ್ಕೊಂಡಿದ್ದಾರೆ. ಹಾಗಾಗಿ ಅವರನ್ನು ಹೇಗಾದರೂ ಮಾಡಿ ಬಂಧನ ಮಾಡಲೇಬೇಕೆನ್ನುವಂಥ ಉದ್ದೇಶದಿಂದ ಏನು ಮಾಡಿದ್ರು
ಬಂಧನ ಮಾಡಲೇಬೇಕೆನ್ನುವಂಥ ಉದ್ದೇಶಕ್ಕೆ ಮತ್ತೊಂದು ಪ್ರಕರಣ ಈ ಹಿಂದೆ ದಾಖಲಾಗಿತ್ತು. ಅದು ಏನಂದರೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಬಿಜೆಪಿಯ ರಾಷ್ಟ್ರೀಯ ಸಂಘಟನಾ ಕಾರ್ಯದರ್ಶಿ ಆಗಿರುವಂಥ BL ಸಂತೋಷ್ ಅವರ ವಿರುದ್ಧವಾಗಿ ಒಂದು ಹೇಳಿಕೆಯನ್ನು ಕೊಟ್ಟಿರ್ತಾರೆ. ಅವಾಚ್ಯ ಶಬ್ದಗಳನ್ನು ಮತ್ತು ಒಂದು ನಿಂದನೀಯ ಒಂದು ಆರೋಪವನ್ನು ಅವ್ರ ಮೇಲೆ ಇರುತ್ತೆ ಮತ್ತು ಅದು ಜುಲೈ 2ಕ್ಕೆ ಆ ಪ್ರಕರಣ FIR ಕೂಡ ಆಗಿರುತ್ತೆ. ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ವಿರುದ್ಧ ಒಂದು ನ್ಯಾಯಾಂಗ ಅಥವಾ ಈ ನಿಂದನೆಯ ಆರೋಪ ಕೂಡ ಜುಲೈ 2ರಂದು ಕೇಸ್ ದಾಖಲಾಗುತ್ತೆ. ಆದರೆ ಅದಾದ ನಂತರ ಬರೋಬ್ಬರಿ 40 ದಿನಗಳ ನಂತರ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ನೋಟಿಸ್ ಮೇಲೆ ನೋಟಿಸ್ ಕೊಟ್ಟು, ಅಂದರೆ ಆಗಸ್ಟ್ 21ಕ್ಕೆ ನೋಟಿಸ್ ಕೊಡ್ತಾರೆ, ಆಗಸ್ಟ್ 22ಕ್ಕೆ ನೋಟಿಸ್ ಕೊಡ್ತಾರೆ. ಅದಾದ ನಂತರ ಆಗಸ್ಟ್ 25ಕ್ಕೆ ಅವರನ್ನು ಬ್ರಹ್ಮ ಅವರ ಪೊಲೀಸರು ಮನೆಗೆ ಬಂದು ನುಗ್ಗಿ ಎತ್ತಾಕೊಂಡು ಹೋಗ್ಕೊಂಡು ಬ್ರಹ್ಮ ಅವರ ಪೊಲೀಸ್ ಠಾಣೆಯಲ್ಲಿ ಕೂರಿಸ್ಕೋತಾರೆ. 2 ದಿನ ನಂತರ ಅವರಿಗೆ ಜಾಮೀನು ಸಿಗುತ್ತೆ. ಕೇಸ್ ಆಗಿದ್ದು ಜುಲೈ 2ರಂದು. ಅದಾದ ನಂತರ ಅವರನ್ನು ನೋಟಿಸ್ ಕೊಟ್ಟಿದ್ದು ಆಗಸ್ಟ್ 21ರಂದು, 2ನೇ ನೋಟಿಸ್ ಕೊಟ್ಟಿದ್ದು ಆಗಸ್ಟ್ 22ರಂದು, 3ನೇ ನೋಟಿಸ್ ಕೊಟ್ಟು ಅವರನ್ನು ಮನೆಯಿಂದ ಅವರ ಸ್ವಂತ ಕಾರಿನಲ್ಲಿ ಕರ್ಕೊಂಡೋಗಿ ಬ್ರಹ್ಮ ಅವರ ಪೊಲೀಸ್ ಠಾಣೆಯಲ್ಲಿ ಕೂರಿಸ್ಕೊಂಡು ವಿಚಾರಣೆ ಮಾಡಿ ಅದಾದ ನಂತರ ಅವರನ್ನು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿತ್ತು. ಅದಾದ ನಂತರ 2 ದಿನಗಳ ನಂತರ ಅವರಿಗೆ ಜಾಮೀನು ಕೂಡ ಸಿಗುತ್ತೆ. ಇದು ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಅರೆಸ್ಟ್ ಮಾಡಲೇಬೇಕೆನ್ನುವಂಥ ವಿಚಾರಕ್ಕೆ ಸಂಬಂಧಪಟ್ಟಂತೆ 2ನೇ ಪಾಯಿಂಟ್ ಮತ್ತು ಒಂದು ಹೈಡ್ರಾಮಾ. 3ನೇದಾಗಿ ಆಗಸ್ಟ್ 21, 22ಕ್ಕೆ ಅವರು ಪೊಲೀಸ್ ನೋಟಿಸ್ ಕೊಡ್ಲಿಕ್ಕೆ ಹೋಗ್ತಾರೆ ಮತ್ತು ಆಗಸ್ಟ್ 25ಕ್ಕೆ ಅವರನ್ನು ಅರೆಸ್ಟ್ ಕೂಡ ಮಾಡಲಾಗುತ್ತೆ. ಆ ಅರೆಸ್ಟ್ ಮಾಡೋ ಸಂದರ್ಭದಲ್ಲಿ ಅವರ ಮನೆಯಲ್ಲಿ ಕೆಲವೊಂದು ವಿತೌಟ್ ಲೈಸೆನ್ಸ್ ಅಕ್ರಮ ಶಸ್ತ್ರಾಸ್ತ್ರಗಳ ಸಂಗ್ರಹ ಇದೆ ಎನ್ನುವಂಥ ಒಂದು ಗಮನಕ್ಕೆ ಬರುತ್ತೆ ಪೊಲೀಸರಿಗೆ. ಅಲ್ಲೂ ಕೂಡ ಒಂದು ಪ್ರಕರಣ ದಾಖಲಾಗುತ್ತೆ. ಜೊತೆಗೆ ಧರ್ಮಸ್ಥಳದ ನೇತ್ರಾವತಿಯ ಸ್ನಾನಘಟ್ಟದ ಅಕ್ಕಪಕ್ಕ ಮತ್ತು ಬಂಗ್ಲೆಗೂಡದಲ್ಲಿ ಸಮಾಧಿಗೆ ಒಂದು ಕೆಲಸ ಮತ್ತು ಸ್ಥಳ ಮಂಜೂರು ಆದಾಗ ಎಲ್ಲಿ ತನಕ ಅಂದರೆ 13 ಸ್ಪಾಟ್ನಲ್ಲಿ ಯಾವಾಗ ದೇಹ ಸಿಗಲಿಲ್ಲ, ಅಸ್ಥಿಪಂಜರ ಸಿಗಲಿಲ್ಲ ಅನ್ನುವಂಥ ಕಾರಣಕ್ಕಾಗಿ ಧರ್ಮಸ್ಥಳದ ಪರ ಕೆಲಸ ಮಾಡುವಂಥವ್ರು ಮತ್ತು ಧರ್ಮದ ಪರವಾಗಿರುವಂಥವರು ಷಡ್ಯಂತ್ರದ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇರುವಂಥ ಗಿರೀಶ್ ಮಟ್ಟಣ್ಣ, ಮಹೇಶ್ ತಿಮ್ರೋಡಿ ಮತ್ತು ಜಯಂತ್ ಟಿ ಸಮೀರ್ ವಿರುದ್ಧ ರೊಚ್ಚಿಗೆ ಎದ್ದಿರ್ತಾರೆ. ಜೊತೆಗೆ ನಮಗೆ ನೈತಿಕ ಗೆಲುವಾಯಿತು, ಇಲ್ಲಿ ಧರ್ಮಸ್ಥಳದ ಯಾವುದೂ ಒಂದು ಕೆಟ್ಟ ಕೆಲಸ ಆಗಿಲ್ಲ, ಯಾವುದೂ ಅಸಹಜ ಸಾವಾಗಿಲ್ಲ, ಎಲ್ಲವೂ ಕೂಡ ಗ್ರಾಮ ಪಂಚಾಯತಿ ವ್ಯಾಪ್ತಿಗೆ ಬಂದು ಅಲ್ಲಿ ಪ್ರಕರಣವನ್ನು ದಾಖಲಿಸಿಕೊಂಡು ಅವರ ದೇಹವನ್ನು ದಫನ ಮಾಡಲಾಗಿದೆ ಮತ್ತು ದಹನ ಮಾಡಲಾಗಿದೆ ಎನ್ನುವಂಥ ಪ್ರಕರಣ ಇದೆ. ಹಾಗಾಗಿ ಇಲ್ಲಿ ಧರ್ಮಸ್ಥಳದವರು ಯಾವುದೇ ಕಾರಣಕ್ಕೂ ಕೂಡ ಅಪಪ್ರಚಾರ ಅಥವಾ ಯಾರಿಗೂ ತೊಂದರೆ ಕೊಟ್ಟಿಲ್ಲ ಎನ್ನುವಂಥ ನೈತಿಕ ಗೆಲುವು ನಮಗೆ ಸಿಕ್ಕಿದೆ. ಹಾಗಾಗಿ ಇಲ್ಲಿ ಯಾವುದೇ ಸಮಾಧಿ ಎಗೆದರೂ ಕೂಡ ಇಲ್ಲಿ ಸಮಾಧಿಯಲ್ಲಿ ಹಣ ಸಿಕ್ಕಿಲ್ಲ, ದೇಹ ಸಿಕ್ಕಿಲ್ಲ ಎನ್ನುವಂಥ ನೈತಿಕ ಗೆಲುವನ್ನು ಪಡ್ಕೊಂಡ ನಂತರ ಮತ್ತೆ ಭೀಮನ ಒಂದು ಸ್ಟೇಟ್ಮೆಂಟ್ ಅದು ಏನಾಗಿತ್ತು ಅಂದರೆ, ಇಲ್ಲ ಬೇರೆ ಸ್ಥಳಗಳಲ್ಲಿ ನಾನು ಸ್ಥಳ ಮಹಾಜರು ಮಾಡ್ತೇನೆ, ನಾನು ಬೇರೆ ಕಡೆಯಲ್ಲಿ ನಾನು ಹೆಣವನ್ನು ಹೂತಿದ್ದೇನೆ, ಇಲ್ಲಿ ಭೌಗೋಳಿಕ ಮತ್ತು ಪ್ರಾಕೃತಿಕ ವ್ಯತ್ಯಾಸ ಆದ ನಂತರ ನನಗೆ ಸ್ಪಾಟನ್ನು ಕಂಡುಹಿಡಲಿಕ್ಕೆ ಸ್ವಲ್ಪ ಕಷ್ಟ ಆಗ್ತಿದೆ ಅನ್ನುವಂಥ ಪ್ರಕರಣವನ್ನು ಇಟ್ಕೊಂಡು ಮತ್ತೆ ಸ್ಥಳ ಮಹಾಜರಿಗೆ ಹೋದಾಗ ಇಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಕೆಲವೊಂದು ತಂಡದವರು, ಕೆಲವೊಂದು ಜನ ಮತ್ತು ಧರ್ಮಸ್ಥಳದ ಪರವಾಗಿದ್ದಂಥ ಕೆಲವೊಂದು ತಂಡಗಳ ನಡುವೆ ಜಗಳ ಆಗುತ್ತೆ. ಅಲ್ಲಿ ಸ್ಯಾಟಲೈಟ್ ಮಾಧ್ಯಮದವರು ಕೂಡ ಇದ್ದದರಿಂದ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಸ್ಯಾಟಲೈಟ್ ಮಾಧ್ಯಮದವರ ಜೊತೆಗೆ ಒಂದು ಗಲಭೆ ಆಗುತ್ತೆ, ಒಂದು ಗದ್ದಲ ಆಗುತ್ತೆ. ಶೂಟ್ ಮಾಡಲಿಕ್ಕೆ ಹೋದಂಥ ಅಥವಾ ವಿಡಿಯೋ ಚಿತ್ರೀಕರಣಕ್ಕೆ ಹೋದಂಥ ಕೆಲವೊಂದು ಸ್ಯಾಟಲೈಟ್ ಚಾನಲ್ ಮಾಧ್ಯಮದವರ ಮೇಲೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಮತ್ತು ಗಿರೀಶ್ ಮಟ್ಟಣ್ಣನ ತಂಡ ಹಲ್ಲೆ ಮಾಡಿದ್ದಾರೆ ಎನ್ನುವಂಥ ಆರೋಪ ಕೂಡ ಅಥವಾ ಆರೋಪ ಆದ ನಂತರ ಅದು FIR ಕೂಡ ಆಗಿತ್ತು. ಇವೆಲ್ಲದರ ಹಿನ್ನೆಲೆಯಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಯಿಂದ, ಮಂಗಳೂರು ಜಿಲ್ಲೆಯಿಂದ ಅಂದರೆ 32 FIR ಅನ್ನು ಹೊತ್ತಿರುವಂಥ 32 ಕ್ರಿಮಿನಲ್ ಕೇಸನ್ನು ಮೈಮೇಲೆ ಹೊತ್ಕೊಂಡಿರುವಂಥ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರನ್ನು ಪುತ್ತೂರು AC ಆಗಿರುವಂಥ ಸ್ಟೆಲ್ಲಾ ವರ್ಗೀಸ್ ಅವರು ದಕ್ಷಿಣ ಕನ್ನಡ ಜಿಲ್ಲೆಯಿಂದ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವ್ರನ್ನ ರಾಯಚೂರಿನ ಮಾನ್ವಿ ತಾಲೂಕಿಗೆ ಗಡೀಪಾರು ಆದೇಶವನ್ನು ಮಾಡ್ತಾರೆ. ಇದು ನಂಬರ್ 3 ಪ್ರಕರಣ. ಇನ್ನೇನು ಗಡೀಪಾರ ಆಗುತ್ತೆ ಅವರಿಗೆ, ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರಿಗೆ ನೋಟಿಸ್ ಕೊಟ್ಟು ಅಷ್ಟೆಲ್ಲ ಅವರಿಗೆ ಮುಂದೆ ಹಾಜರಾಗಬೇಕು, ಕೆಲವೊಂದು ಪ್ರಕ್ರಿಯೆ ಇರುತ್ತೆ, ಅದೆಲ್ಲ ಮುಗಿಸ್ಕೊಂಡು ಅವರನ್ನು ಗಾಡಿಯಲ್ಲಿ ಕೂರಿಸ್ಕೊಂಡು ರಾಯಚೂರಿನ ಮಾನ್ವಿ ತಾಲೂಕಿನ ಒಂದು ಜಾಗದಲ್ಲಿ ಬಿಟ್ಟು ಆ ಬಿಟ್ಟ ಸ್ಥಳದಿಂದ ಪೊಲೀಸರು ಆ ಫೋಟೋನ್ನು ತೆಗೆದುಕೊಂಡು ಬಂದು ಅವರಿಗೆ ಕೆಲವೊಂದು ಸೂಚನೆಯನ್ನು ಕೊಟ್ಟು ಯಾವುದೇ ಕಾರಣಕ್ಕೂ ಕೂಡ ನೀವು ದಕ್ಷಿಣ ಕನ್ನಡ ಜಿಲ್ಲೆ ಕಡೆ ಮುಖ ಹಾಕಬಾರ್ದು, ಏನಾದರೂ ವಿಚಾರಣೆ ಇತ್ತಂದರೆ ನಿಮಗೆ ಕಾಲ್ ಮುಖಾಂತರ ಅಥವಾ ನೋಟಿಸ್ ಮುಖಾಂತರ ನಿಮಗೆ ಹೇಳ್ತೀವಿ, ಅದಾದ ನಂತರ ನೀವು ಬಂದು ಮತ್ತು ವಾಪಸ್ ರಾಯಚೂರಿನ ಮಾನ್ವಿ ತಾಲೂಕಿಗೆ ಹೋಗಬೇಕು ಎನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟು ಅವರನ್ನು ಬಿಟ್ಟು ಬರ್ತಾರೆ ಎನ್ನುವಂಥ ಒಂದು ಸನ್ನಿವೇಶ ಇರುವಾಗ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರ ತಂಡ ಮತ್ತೆ ಹೈಕೋರ್ಟ್ಗೆ ಹೋಗುತ್ತೆ. ಅಂದರೆ ಗಡೀಪಾರು ಆದೇಶವನ್ನು ತಡೆಯುವಂತೆ ಹೈಕೋರ್ಟ್ನಲ್ಲಿ ಅರ್ಜಿ ಸಲ್ಲಿಸ್ತಾರೆ. ಹೈಕೋರ್ಟ್ ಕೂಡ ನಿನ್ನೆ ಅಂದರೆ ಸೆಪ್ಟೆಂಬರ್ 30ಕ್ಕೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಅವರು ಸಲ್ಲಿಸಿದಂಥ ಅರ್ಜಿಯನ್ನು ಪುರಸ್ಕಾರ ಮಾಡಿ ತುರ್ತಾಗಿ ಅವರನ್ನು ಗಡೀಪಾರು ಮಾಡಬಾರ್ದು, ಅಕ್ಟೋಬರ್ 8 ತನಕ ಯಾವುದೇ ಕಾರಣಕ್ಕೂ ಕೂಡ ಅವರನ್ನು ಗಡೀಪಾರು ಮಾಡಬಾರ್ದು, ಅಕ್ಟೋಬರ್ 8 ತನಕ ಅವರನ್ನು ಗಡೀಪಾರು ಮಾಡುವಂಥ ಆದೇಶಕ್ಕೆ ತಡೆಯಾಜ್ಞೆ ನೀಡಿದೆ. ಹೀಗಾಗಿ 3 ಪ್ರಕರಣದಲ್ಲೂ ಕೂಡ ಕೆಲವೊಂದು ಹಂತದಲ್ಲಿ ಮಹೇಶ್ ಶೆಟ್ಟಿ ತಿಮ್ರೋಡಿಯವರಿಗೆ ಗೆಲುವಾಗಿದೆ ಅಂತ ಹೇಳ್ಬೋದು. ಒಂದನೇ ಪ್ರಕರಣ ಹರೀಶ್ ಪೂಂಜಾ ಅವರು ಹೇಳಿದಂಥ ಒಂದು ವಾಕ್ಯವನ್ನು ಇಟ್ಕೊಂಡು ಮತ್ತೆ ಮಹೇಶ್ ಶೆಟ್ಟಿ ತಿಮ್ರೋಡಿ ಹೇಳಿದಾಗ ಅದೇ ವಾಕ್ಯವನ್ನು ಮಹೇಶ್ ಶೆಟ್ಟಿ ತಿಮ್ರೋಡಿಯವರ ಒಂದು ಸೆಂಟೆನ್ಸ್ ಎನ್ನುವಂಥ ರೀತಿಯಲ್ಲಿ ಬಿಂಬಿಸಿ ಅವರನ್ನು ಅರೆಸ್ಟ್ ಮಾಡುವ ಹಂತಕ್ಕೆ ಹೋಯಿತು. ಅಲ್ಲೂ ಕೂಡ ಅರೆಸ್ಟ್ ಮಾಡಲಿಕ್ಕಾಗಲಿಲ್ಲ. 2ನೇ ಕೇಸಲ್ಲಿ ಜುಲೈ 2ಕ್ಕೆ ಆದಂಥ ಒಂದು ಪ್ರಕರಣವನ್ನು ಆಗಸ್ಟ್ 25ಕ್ಕೆ
ಅಂದರೆ ಬರೋಬ್ಬರಿ 40 ದಿನಗಳ ನಂತರ ನಿಂದನೆ ಆರೋಪದ ಮೇಲೆ ಅವರನ್ನು ಅರೆಸ್ಟ್ ಮಾಡಿ 2 ದಿನಗಳ ನಂತರ ಅವರಿಗೆ ಜಾಮೀನು ಸಿಗುತ್ತೆ. 3ನೇ ಪ್ರಕರಣದಲ್ಲಿ ಎಲ್ಲ 32 ಕ್ರಿಮಿನಲ್ ಕೇಸನ್ನು ಹೊತ್ತಿರುವಂಥ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರನ್ನು ಶಾಂತಿ ಭಂಗ ಆಗುತ್ತೆ. ಶಾಂತಿಯನ್ನು ಕಾಪಾಡುವ ನಿಟ್ಟಿನಲ್ಲಿ ಅವರನ್ನು ಗಡೀಪಾರು ಮಾಡುವಂಥ ಆದೇಶ ಆಗುತ್ತೆ. ಅದಾದ ನಂತರ ಹೈಕೋರ್ಟ್ಗೆ ಹೋದಂಥ ತಿಮ್ಮಾರೆಡ್ಡಿ ಅವರು ಗಡೀಪಾರು ಮಾಡುವಂಥ ಆದೇಶಕ್ಕೆ ತಡೆ ಕೋರಿದಿ ಮತ್ತೆ ಗೆಲುವನ್ನು ಸಾಧಿಸಿದ್ದಾರೆ. ಹೀಗಾಗಿ ಈ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಬಂಧನ, ಗಡೀಪಾರು ಮತ್ತು ಹೈಡ್ರಾಮಾ ಇದೆಯಲ್ಲ, ಇವು ಎಲ್ಲವನ್ನು ನೋಡ್ತಾ ಇದ್ದರೆ ಧರ್ಮಸ್ಥಳದಲ್ಲಿ ಏನಾಗ್ತಿದೆ ಅನ್ನೋದು ಕೂಡ ಇದೀಗ ಎಲ್ಲರ ಗಮನಕ್ಕೂ ಬರ್ತಾ ಇದೆ. ಜೊತೆಗೆ ಈ 3 ಕೇಸ್ನಲ್ಲೂ ಕೂಡ ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಮಾಡಿದ ಆರೋಪ ಎಲ್ಲೂ ಕೂಡ ಲಿಂಕ್ ಆಗ್ತಾ ಇಲ್ಲ. ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿಯವರ ಮೇಲೆ ಬರ್ತಾ ಇರುವಂಥ ಅತಿ ದೊಡ್ಡ ಆರೋಪ ಅಂದರೆ ಧರ್ಮಸ್ಥಳದ ವಿರುದ್ಧವಾಗಿ ಷಡ್ಯಂತ್ರ ಮಾಡ್ತಾ ಇದ್ದಾರೆ. ಧರ್ಮಸ್ಥಳದ ವಿರುದ್ಧ, ಧರ್ಮದ ವಿರುದ್ಧ, ಅಣ್ಣಪ್ಪ ಸ್ವಾಮಿ ವಿರುದ್ಧ ಮತ್ತು ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಅಪಪ್ರಚಾರ ಮಾಡ್ತಿದ್ದಾರೆ ಎನ್ನುವಂಥ ಆರೋಪವನ್ನು ಹೊತ್ತುಕೊಂಡಿರುವಂಥ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರಿಗೆ ಆ ಆರೋಪದ ಮೇಲೆ ಯಾವುದೇ ಒಂದು ನೋಟಿಸನ್ನು ಕೂಡ ಹೋಗಿಲ್ಲ. ಜೊತೆಗೆ ಆ ವಿಷಯದಲ್ಲಿ ಅವರನ್ನು ಅರೆಸ್ಟ್ ಮಾಡಲಿಕ್ಕೆ ಆಗ್ತಾ ಇಲ್ಲ ಅನ್ನೋದು ಇದೀಗ ಸಾಬೀತಾಗ್ತಿದೆ. ಜೊತೆಗೆ ಮಿಕ್ಕ ಎಲ್ಲ ವಿಷಯಗಳನ್ನ ಕೆದಕಿ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರನ್ನು ಹೇಗಾದರೂ ಮಾಡಿ ಬಂಧನ ಮಾಡಲೇಬೇಕೆನ್ನೋದು ಕೂಡ ಕೆಲವೊಂದು ಜನರು ಪ್ರಯತ್ನ ಅಥವಾ ಟ್ರೈ ಮಾಡ್ತಿದ್ದಾರೆ. ಆದರೆ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ ಅವರು ನ್ಯಾಯಾಂಗದ ಮುಖಾಂತರ ಅದಕ್ಕೆ ತಡೆ ಕೋರಿ ಅಥವಾ ನ್ಯಾಯಾಂಗದ ಮುಖಾಂತರ ಕೋರ್ಟಿಗೆ ಹೋಗಿ ತಮ್ಮ ಗೆಲುವನ್ನು ಸಾಧಿಸ್ತಾನೆ ಇದ್ದಾರೆ. ಹಾಗಾಗಿ ಈ ಪ್ರಕರಣ ಮುಂದೆ ಎಲ್ಲಿ ಹೋಗಿ ನಿಲ್ಲತ್ತೆ ಅನ್ನೋದು ಕೂಡ ಕಾದು ನೋಡಬೇಕಾಗಿದೆ. ಇಲ್ಲಿ ಧರ್ಮಸ್ಥಳದ ವಿಚಾರ ಬಂದಾಗ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ, ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ, ಶಮೀರ್ ಇವರೆಲ್ಲರೂ ಕೂಡ ಇದ್ದಾರೆ. ಆದರೆ ಧರ್ಮಸ್ಥಳ ಪ್ರಕರಣ, ಭೀಮನ ಕೇಸ್ ಅಥವಾ ಸುಜಾತ ಪ್ರಕರಣ, ಸಮಾಧಿಯಾಗುವಂಥ ಪ್ರಕರಣದಲ್ಲಿ ಈ ಯಾರ ಒಬ್ಬರ ಮೇಲೂ ಕೂಡ ಗುರುತರವಾದಂಥ ಸಾಕ್ಷಿ ಸಿಗದ ಕಾರಣ ಯಾರನ್ನೂ ಕೂಡ ಎಸೆಟ್ ತಂಡ ಇಲ್ಲಿಯ ತನಕ ಬಂಧನ ಮಾಡುವಂಥ ಒಂದು ಗೋಜಿಗೆ ಹೋಗ್ತಾ ಇಲ್ಲ. ಒಂದು ವೇಳೆ ಸಾಕ್ಷಿ ಸಿಗದೆ ಯಾರದೋ ಒತ್ತಡಕ್ಕೆ ಬಂಧನ ಮಾಡಿದರೆ ಕೇವಲ 1 ಅಥವಾ 2 ದಿನಕ್ಕೆ ಜಾಮೀನು ಸಿಗುತ್ತೆ ಮತ್ತು ಕೋರ್ಟ್ ಅಥವಾ ನ್ಯಾಯಾಂಗ ಕೂಡ ಪೊಲೀಸರಿಗೆ ಚೀಮಾರಿ ಹಾಕುವಂಥ ಪೊಲೀಸರಿಗೆ ಯಾಕೆ ನೀವು ಬಂಧನ ಮಾಡ್ತೀರಿ ಅನ್ನುವಂಥ ಒಂದು ಕ್ವಶನ್ ಕೇಳುವಂಥ ಭಯ ಕೂಡ ಇದೆ. ಹಾಗಾಗಿ ವಿತೌಟ್ ಎನಿ ಎವಿಡೆನ್ಸ್ ದೇ ಕಾಂಟ್ ಅರೆಸ್ಟ್ ಅಂತ ಹೇಳ್ತಾರಲ್ಲ, ಅಂದರೆ ಯಾವುದೇ ಒಂದು ಗುರುತರವಾದ ಸಾಕ್ಷಿ ಸಿಗದ ಕಾರಣ ಧರ್ಮಸ್ಥಳದ ಈ ಷಡ್ಯಂತ್ರದ ಕೇಸ್ನಲ್ಲಿ ಮಹೇಶ್ ಶೆಟ್ಟಿ ತಿಮ್ಮಾರೆಡ್ಡಿ, ಗಿರೀಶ್ ಮಟ್ಟಣ್ಣ, ಜಯಂತ್ ಟಿ ಮತ್ತು ಯೂಟ್ಯೂಬರ್ಸ್ಗಳನ್ನ ಅರೆಸ್ಟ್ ಮಾಡುವ ಹಂತಕ್ಕೆ ಹೋಗ್ತಾ ಇಲ್ಲ. ಆದರೆ ಬೇರೆ ಪ್ರಕರಣದಲ್ಲಿ ಇದೀಗ ಅರೆಸ್ಟ್, ಗಡೀಪಾರು ಮತ್ತು ಹೈಡ್ರಾಮಾಗಳು ನಡೀತಾ ಇದ್ದನ್ನು ನೋಡಿದ್ರೆ ಈ ಪ್ರಕರಣ ಮುಂದೆ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ ಕೂಡ ಕಾದು ನೋಡಬೇಕಾಗಿದೆ. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸೆಂಟರ್ ಪಾಯಿಂಟ್ ಕನ್ನಡ ಯೂಟ್ಯೂಬ್ ಚಾನಲ್.